ಈ ಪ್ರಪಂಚದಲ್ಲಿ ಪ್ರೇತಾತ್ಮಗಳಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಒಂದು ಪ್ರೇತಾತ್ಮ ಇದ್ದೇ ಇದೆ. ಅದೇ ಹೋಲಿಕೆ, ಕಂಪ್ಯಾರಿಸನ್. ಈ ಕಥೆ ಕಂಪ್ಯಾರಿಸನ್ ಬಗ್ಗೆ ಒಂದು ನೀತಿ ಪಾಠ ಹೇಳುತ್ತೆ. ಇದು ಖುಷ್, ಆನಂದ್ ಹಾಗೂ ಚೇತನ್ ಅನ್ನೋ 3 ಸ್ನೇಹಿತರ ಕಥೆ. ಇವ್ರು 3 ಜನ 10th ಸ್ಟ್ಯಾಂಡರ್ಡ್ ವರೆಗೂ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಅದಾದ್ಮೇಲೆ ಅವರವ್ರ ಲೈಫ್ ಅಲ್ಲಿ ಬ್ಯುಸಿ ಆಗಿ ಟಚ್ ನಲ್ಲಿ ಇರಲಿಲ್ಲ. ಸುಮಾರು 15 ವರ್ಷ ಆದ್ಮೇಲೆ ಸೋಷಿಯಲ್ ಮೀಡಿಯಾ ಮೂಲಕ ಮತ್ತೆ ಪರಿಚಯ ಆಗಿ ಮೀಟಪ್ ಆಗೋಣ ಅಂತ ಹೇಳಿ ಒಂದು ಹಿಲ್ ಸೈಡ್ ಕೆಫೆಯಲ್ಲಿ ಭೇಟಿ ಆಗ್ತಾರೆ. ಮಾತಾಡ್ತಾ ತಮ್ಮ ಓಲ್ಡ್ ಸ್ಕೂಲ್ ಮೆಮೊರೀಸ್, ಟೀಚರ್ಸ್ ಹತ್ರ ಹೊಡೆಸ್ಕೊಂಡಿದ್ದು, ಕ್ಲಾಸಿಂದ ಆಚೆ ನಿಂತ್ಕೊಂಡಿದ್ದು, ಹುಡುಗಿಯರಿಗೆ ಕಾಳ್ ಹಾಕ್ತಿದ್ದು, ಶೋಕಿಗಳು ಇವೆಲ್ಲಾನು ನೆನೆಸ್ಕೊಂಡಾಗ ಚೈಲ್ಡ್ಹುಡ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನ್ಸುತ್ತೆ. ನಂತರ ತಮ್ಮ ಪ್ರೆಸೆಂಟ್ ಲೈಫ್ ಅಂಡ್ ಪ್ರೊಫೆಷನ್ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾರೆ. ಖುಷ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಲಕ್ಸುರಿ ವಿಲ್ಲಾ, ಕಾರ್, ಫಾರ್ಮ್ ಹೌಸ್, ವೀಕೆಂಡ್ ಆದರೆ ಪಬ್, ಪಾರ್ಟೀಸ್ ಎಕ್ಸೆಟ್ರಾ. ಒಂದು ರಾಯಲ್ ಲಕ್ಸುರಿಯಸ್ ಬ್ಯಾಚುಲರ್ ಲೈಫ್ ಲೀಡ್ ಮಾಡ್ತಿರ್ತಾನೆ. ಆನಂದ್ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ವೀಕ್ ಡೇ ಅಲ್ಲಿ ಕೆಲಸ, ವೀಕೆಂಡ್ ಅಲ್ಲಿ ತನ್ನ ಹೆಂಡತಿ ಮಕ್ಕಳ ಜೊತೆ ಔಟಿಂಗ್. ಇವನು ಒಂದು ಸ್ಟೇಬಲ್ ಲೈಫ್ ಲೀಡ್ ಮಾಡ್ತಿರ್ತಾನೆ. ಚೇತನ್ಗೆ ಚೈಲ್ಡ್ಹುಡ್ ಇಂದಾನೆ ಫೋಟೋಗ್ರಫಿ ಬಗ್ಗೆ ತುಂಬಾ ಪ್ಯಾಷನ್ ಇರುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸ್ಟೇಬಲ್ ಇನ್ಕಮ್ ಇಲ್ಲದೆ ಇದ್ರೂ ಸಮಯ ಸಿಕ್ಕಾಗೆಲ್ಲ ಟ್ರೆಕ್ಕಿಂಗ್, ಟ್ರಾವೆಲ್, ಅಡ್ವೆಂಚರ್ ಮಾಡ್ಕೊಂಡು ಇಂಡಿಪೆಂಡೆಂಟ್ ಬ್ಯಾಚುಲರ್ ಲೈಫ್ ಲೀಡ್ ಮಾಡ್ತಿರ್ತಾನೆ. ಮಾತು ಹೊರಟೆ ಎಲ್ಲ ಮುಗಿಸಿ ಮತ್ತೆ ಸಿಗೋಣ ಅಂತ ಹೇಳಿ ಅವರವ್ರ ಮನೆಗೆ ವಾಪಸ್ ಹೋಗ್ತಾರೆ. ಅವತ್ತು ರಾತ್ರಿ ಪ್ರತಿಯೊಬ್ಬರ ಒಳಗೂ ಒಂದು ಪ್ರೇತಾತ್ಮ ಬಂದು ಕಾಡುತ್ತೆ. ಅದೇ ಕಂಪ್ಯಾರಿಸನ್. ಆನಂದ್ಗೆ ಖುಷ್ ಲೈಫ್ ನೋಡಿ ಬದುಕಿದ್ರೆ ಹಿಂಗೆ ರಾಯಲ್ ಆಗಿ ಬದುಕಬೇಕು ಅನ್ಸುತ್ತೆ. ಚೇತನ್ಗೆ ಆನಂದ್ ಲೈಫ್ ನೋಡಿ ಅನ್ಸ್ಟೇಬಲ್ ಆಗಿ ಬದುಕಕ್ಕಿಂತ ಅವನ್ ತರ ಸ್ಟೇಬಲ್ ಇನ್ಕಮ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ನೆಮ್ಮದಿಯಾಗಿ ಬದುಕಬೇಕು ಅನ್ಸುತ್ತೆ. ಖುಷ್ಗೆ ಚೇತನ್ ಲೈಫ್ ನೋಡಿ ಎಷ್ಟು ಹಣ ಇದ್ರೇನು ಅವನ್ ತರ ಪ್ಯಾಷನೇಟ್ ಆಗಿ ಲೈಫ್ ನ ಎಂಜಾಯ್ ಮಾಡಬೇಕು ಅನ್ಸುತ್ತೆ. ವೈಡರ್ ಲೆನ್ಸ್ ಅಲ್ಲಿ ನೋಡಿದಾಗ ಇವ್ರ 3 ಜನದ ಲೈಫು ಚೆನ್ನಾಗೇ ಇದೆ. ಆದ್ರೆ ಕಂಪ್ಯಾರಿಸನ್ ಅನ್ನೋದು ಬಂದ್ಮೇಲೆ ಅವ್ರ ಜೀವನದ ಮೇಲೆ ಅವ್ರಿಗೆ ಜಿಗುಪ್ಸೆ ಬರಕ್ ಶುರು ಆಗುತ್ತೆ. ಖುಷಿ, ಆನಂದ, ಚೇತನ ಈ 3 ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಬೇರೆಯವ್ರ ಜೊತೆ ಕಂಪೇರ್ ಮಾಡಿದ್ರೆ ಇದು ಹಾಳಾಗಿ ಹೋಗುತ್ತೆ. ಹಾಗಾಗಿ ಕೃಷ್ಣ ಹೇಳಿರೋ ಹಾಗೆ ಇನ್ನೊಬ್ಬರ ಜೀವನ ಎಷ್ಟೇ ಪರಿಪೂರ್ಣವಾಗಿ ಕಂಡ್ರು ನಿನ್ನ ಜೀವನದ ಮಾರ್ಗವೇ ಶ್ರೇಷ್ಠ.